ಮದ್ದೂರು ಕ್ಷೇತ್ರದಲ್ಲಿ 1 ವರ್ಷದೊಳಗೆ ಶಾಶ್ವತವಾಗಿ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ಕೆ. ಹೊನ್ನಲೆಗೆರೆ, ರಾಜೇಗೌಡನದೊಡ್ಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. 1 ವರ್ಷದಲ್ಲಿ ತಾಲೂಕಿನ ಕೆ. ಹೊನ್ನಲೆಗೆರೆ, ಕೆ. ಬೆಳ್ಳೂರು ಹಾಗೂ ಕೂಳಗೆರೆ ಭಾಗಗಳಲ್ಲಿ ತಲೆದೋರಿರುವ ವಿದ್ಯುತ್, ನೀರಾವರಿ ಸಮಸ್ಯೆಗೆ ಶಾಶ್ವತವಾಗಿ ಮುಕ್ತಿ ನೀಡಲಾಗುವುದು ಎಂದರು. ಕೂಳಗೆರೆ ಗ್ರಾಮದಲ್ಲಿ 66 ಕೆವಿ ಸಬ್ಸ್ಟೇಷನ್ ಹಾಗೂ ಸೋಮನಹಳ್ಳಿ ಬಳಿ 220 ಕೆವಿ ಸಬ್ಸ್ಟೇಷನ್ ನಿರ್ಮಾಣ ಮಾಡುತ್ತಿದ್ದು, ಇದರ ಜೊತೆಗೆ ಬನ್ನಹಳ್ಳಿ ಏತ ನೀರಾವರಿ ಯೋಜನೆಯು ಅಂತಿಮ ಹಂತಕ್ಕೆ ತಲುಪಿದ್ದು 2-3 ತಿಂಗಳಲ್ಲಿ ಚಾಲನೆ ನೀಡಲಾಗುವುದು. ಇದರಿಂದ 18 ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ಅಂತರ್ಜಲ ವೃದ್ಧಿಗೆ, ಕುಡಿಯುವ ನೀರು ಹಾಗೂ ಕೃಷಿಗೂ ನೀರಿನ ಸಮಸ್ಯೆ ಉಂಟಾಗುವುದಿಲ್ಲ ಎಂದರು. ಏನು ಗ್ರಾಮಸ್ಥರ ಮನವಿ ಮತ್ತೆ ಹಿಂದೆ ಕೊಟ್ಟಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸಬೇಕು. ಎಲ್ಲ ಆದರ್ಶ ಈಗ ಇಲಾಖೆಯವರು ಆಗಿಂದಾಗೆ ಬಂದಂಥ ಅನುದಾನದಲ್ಲಿ ತುರ್ತು ಯಾವ್ಯಾವ್ದು ಮಾಡಬೇಕು ಅಂಥ ಕಾಮಗಾರಿಗಳನ್ನ ತಗೊಂಡು ಹಂತವಾಗಿ ಚಾಲನೆ ಏನು ಮಾಡಿದೋ ಅದ್ರ ಭಾಗವಾಗಿ ಇವತ್ತು ಕೂಡ ರಾಜೇಗೌಡನದೊಡ್ಡಿ ಹೊನ್ನಲೆಗೆರೆಯಲ್ಲಿ ಗುರು ಪೂಜೆ ಮಾಡಿದ್ವಿ. ಕಾಡಕೋತಲ್ಲಿ ಭಾಗಕ್ಕೂ ಹೋಗೋದಿದೆ. ಮುಗಿಸಿ ಅಲ್ವ ಸರ್, ಕುಡಿಯೋ ನೀರಿಗೆ ಅಭಾವ ಸೃಷ್ಟಿಯಾಗಿರೋ ಥರದಲ್ಲಿ ಈಗ ವಿಶೇಷವಾಗಿ ನೀರನ್ನ ಹೆಚ್ಚು ಕೊರತೆ ಇರೋದು ನಮಗೆ ಹೊನ್ನಲೆಗೆರೆ ಬೆಳ್ತಾರೆ. ಈ ತಾಲೂಕಿನ ಅತಿ ಹೆಚ್ಚು ಕೊರತೆ ಇರೋದು ಈ ಭಾಗದಲ್ಲಿ. ಸೊ ಅದಕ್ಕಾಗಿ ಈಗಾಗಲೇ ನಾವು ಈಗ ಏನು ಬನ್ನಹಳ್ಳಿ ನೀರಾವರಿನ ಚಾಲನೆ ಮಾಡೋಕ್ಕೂ ಟೆಂಡರ್ ಕೂಡ ಆಗಿದೆ. ಬಹುಶಃ ಈ ವಾರ ಟೆಂಡರ್ ಕೂಡ ಫೈನಲ್ ಆಗಿ ಕಾಮಗಾರಿನ ಬರುವ ವಾರದಲ್ಲೇ ಶುರು ಮಾಡಿಸ್ಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದೊಂದು ಬಹುಶಃ 2 ತಿಂಗಳಲ್ಲಿ ಮುಗಿಸುವಂಥ ಪ್ರಯತ್ನ ನಮ್ಗೆ ನಡೀತಾ ಇದೆ. ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ರಿಲೀಸ್ ಮಾಡಿಸಿದ್ದೀವಿ. ಮತ್ತು ಪ್ಯಾರಲಲ್ ಆಗಿ ಇದು ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂತ 220 ಸಬ್ಸ್ಟೇಷನ್ನ ಕೂಡ ಪ್ರಾರಂಭ ಮಾಡಿದ್ದೀವಿ. 1 ವರ್ಷದಲ್ಲಿ ಆ ಕೆಲಸನೂ ಕೂಡ ಮುಗೀತದೆ. ನಮಗೆ ಮುಂದಿನ ವರ್ಷದಲ್ಲಿ ಯಾವುದೇ ವಿದ್ಯುತ್ ಶಕ್ತಿ ಸಮಸ್ಯೆನೂ ಇರಲ್ಲ. ನೀರಿನ ರೈತರಿಗೂ ನೀರಿನ ಸಮಸ್ಯೆ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಕೆರೆಗಳು ತುಂಬಿರ್ತವೆ. ಅದು ಮುಂದುವರೆದ ಭಾಗವಾಗಿ ಮುಂದಿನ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಈಗಾಗಲೇ ಯೋಚನೆಯನ್ನು ಹಾಕೊಂಡಿದ್ದೀವಿ. DPR ಕೂಡ ಮಾಡಿಸಿದ್ವಿ. ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ. ಬನ್ನಳ್ಳಿದು ಲಿಫ್ಟ್ ಇರಿಗೇಷನ್, ಕೂಳಗೆರೆಲ್ಲೂ ಸಬ್ಸ್ಟೇಷನ್ ಒಂದು ಸ್ಟೇಷನ್ ಮಾಡ್ತಾ ಇದ್ದೀವಿ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಚಲುವರಾಜು, ಮುಖಂಡರಾದ ಪುಟ್ಟಸ್ವಾಮಿ, ಅಪ್ಪಾಜಿಗೌಡ, ಮತ್ತುರಾಜು, ಬಸವ, ದೇವರಾಜು, ಸಿದ್ದರಾಮು, ಪ್ರಜ್ವಲ್, ಪ್ರದೀಪ್, ಶಿವರಾಮು, ಶಿವಮಾದು, ಕಾಡಯ್ಯ, ವೈರಮುಡಿ, ಕೆಂಪಣ್ಣ, ಅಂಗಡಿ ಕೃಷ್ಣ, ನಾಗೇಶ್, ಕುಮಾರ್, ಸಂತೋಷ್, ನಂಜುಂಡ, ಯತೀಶ್, ಹರೀಶ್, ರವೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.